ಅಭಿಮಾನ ಅಷ್ಟೇ ನಮ್ಮ ಒಂದು ಸರ್ವಿಸ್ ಕೋವಿಡ್ ಟೈಮಲ್ಲಿ ನಾವೆಲ್ಲ ಕೊಟ್ಟಿದ್ದೀವಲ್ಲ, ಅದರ ಬಗ್ಗೆ ಭಾಳ ಒಂದು ಶ್ಲಾಘನೀಯ ವರ್ಡನ್ನು ಹೇಳಿ ಅವರು ನಮಗೆ ಎಲ್ಲ ಬೇರೆ ಬೇರೆ ಟಿ ವಿ ಅವರು ನಾವು ಟಿ ವಿಯಲ್ಲಿ ಡಿಬೇಟ್ ಮಾಡಬೇಕಂತಂದರೆ 10 ಲಕ್ಷ 5 ಲಕ್ಷ ಡಿಮಾಂಡ್ ಇರುತ್ತೆ. ಆದರೆ ನಿಮಗೆ ನಾವು ಉಚಿತವಾಗಿ ಡಿಬೇಟ್ ಮಾಡಲಿಕ್ಕೆ ನಿಮ್ಮ ಟೀಮನ್ನು ಕರೆದು ನಾನೂ ಜೊತೆಗಿದ್ದು ನಾನೆಲ್ಲ ಪಬ್ಲಿಕ್ಕಿಗೂ ಇದನ್ನು ಸಂದೇಶ ಕಳಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾರೂ ತಪ್ಪು ತಿಳ್ಕೊಬೇಡಿ. ನಮ್ಮೆಲ್ಲ ವೈದ್ಯರ ಒಂದು ನನ್ನ ಕೋರಿಕೆ ಮತ್ತು ನಮ್ಮೆಲ್ಲ ಕರ್ನಾಟಕ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಇರ್ಬೋದು, AFI ಇರ್ಬೋದು, ಯಾವುದೇ ಅಸೋಸಿಯೇಷನ್ ಇರಲಿ, ಆಯುಷ್ ಪ್ಯಾಟರ್ನಿಟಿ ಅಸೋಸಿಯೇಷನ್ ಯಾವುದೇ ಇದ್ದರೂ ಕೂಡ ಇದನ್ನು ಒಂದು ಭಾಳ ಒಂದು ಶ್ಲಾಘನೀಯ ಮತ್ತು ಸ್ವಾಗತಾರ್ಹವಾದಂಥದ್ದನ್ನು ನಮ್ಮ ಪವರ್ ಟಿವಿ ಮೀಡಿಯಾದವರು ಹೇಳಿದ್ದಾರೆ. ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರಂತೆ, ನಾವು ಅವ್ರ ಜೊತೆ ಕೈ ಜೋಡಿಸಿ ಏನು ಈ ಕ್ವಾಕ್ರಿ ಅನ್ನೋದಿದೆ, ಕ್ವಾಕ್ರಿ ಯಾಕೆ ಇದು ಹೆಲ್ತ್ ಸೆಕ್ಟ್ರಲ್ಲಿ ಇಷ್ಟೊಂದು ಅವ್ಯಾಹತವಾಗಿ ಬೆಳೀತದೆ, ಅದನ್ನು ಮಟ್ಟ ಹಾಕಲು ನಾವೆಲ್ಲರೂ ಏನು ಮಾಡಬೇಕು, ಅದನ್ನೆಲ್ಲ ನಾವು ಸಮಾಜದ ಒಳ್ಳೆಯ ದೃಷ್ಟಿಯಿಂದ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಮಾಡೋಣ ಅಂತೇಳಿ ಒಂದು ಚಾಲೆಂಜ್ ತೊಗೊಂಡು ಬಂದಿದ್ದೀವಿ. ಅದಕ್ಕೆ ತಾವು ಕೈ ಜೋಡಿಸಿ, ಪವರ್ ಟಿವಿನೂ ಕೈ ಜೋಡಿಸುತ್ತೆ, ಮೀಡಿಯಾನೂ ಕೈ ಜೋಡಿಸುತ್ತೆ. ನಾವು ಯಾರೂ ಪ್ಯಾನಿಕ್ ಆಗುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಒಂದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮುಂದೆಂದು ಇದೇ ಸಂದರ್ಭದಲ್ಲಿ ನಮಗೆ ಬೆಳಗ್ಗೆಯಿಂದ ಸಹಕಾರ ಕೊಟ್ಟಂತ ಯಶವಂತಪುರ ಇನ್ನೊಂದು ಎಲ್ಲ ಡಾಕ್ಟರ್ಸಿಗೆ ಕೇಳೋದು ಒಂದೇ, ಮೀಡಿಯಾದವ್ರು ಹೇಳೋದು ಏನಂದ್ರ ಇನ್ನು KPME ಮಾಡಿಲ್ಲ ಅಂದ್ರೆ ಯುವರ್ ಕ್ವಾಕ್ ಡಾಕ್ಟರ್ಸ್. ಯಾರು KPME ಮಾಡ್ಸಲ್ಲ ಯುವರ್ ಕ್ವಾಕ್. ಇವನ್ ಇಫ್ ಯುವರ್ ಕ್ವಾಲಿಫೈಡ್ ಯುವರ್ ಕನ್ಸಿಡರ್ ಆಸ್ ಕ್ವಾಕ್ಸ್. ಸೊ KPME ಮಾಡಿಸ್ಕೊರಿ. ಆಮೇಲೆ ನೀಟ್ ಎಲ್ಲ ನಾವು ಗೊತ್ತಲ್ಲ, ನೀಡಲ್ಸ್ ಅಲ್ಲೇ ಹೋಗಿದ್ದು, ಇದು ಅಲ್ಲೇ ಹೋಗಿದ್ದು. ಬಯೋಮೆಡಿಕಲ್ ವೇಸ್ಟ್ ಅವ್ರು ಹೇಳಿದ್ರು, ಪರ್ಟಿಕ್ಯುಲರ್ ಹೇಳಿದ್ರೆ ಎಷ್ಟೋ ಜನ ಬಯೋಮೆಡಿಕಲ್ ವೇಸ್ಟ್ ಇದು ಮಾಡ್ತಾ ಇಲ್ಲ, KPME ಮಾಡ್ತಾ ಇಲ್ಲ. ಸೊ ಕರೆಕ್ಟಾಗಿ ನೀವು KPME ಮಾಡಿಕೊಂಡು ನೀಟಾಗಿದ್ದರೆ ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಇದೆಲ್ಲ ಮುತುವರ್ಜಿ ವಹಿಸಿ ನಾನು ನಿನ್ನೆ ರಾತ್ರಿ 8 ಗಂಟೆಯಿಂದ ನಮ್ಮ ಈ ಯಶವಂತಪುರ ಪೊಲೀಸ್ ಠಾಣೆಯ ಮುಖ್ಯ ಅಧೀಕ್ಷಕರಾದಂಥ ಸಾರಥಿ ಸರ್ ಇದಕ್ಕೆ ನಿನ್ನೆ ರಾತ್ರಿಯಿಂದನೂ ಕೈ ಜೋಡಿಸಿ ನಮ್ಮನ್ನು ಅವರಿಗೆ ಮೀಡಿಯೇಟರ್ ಆಗಿ ಅವ್ರ ಎದುರಿಗೆ ಕೂಡಿಸಿ ಮಾತಾಡುವಂಥ ಒಂದು ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಭಾಳ ನಮ್ಮ NIMA KSB ಮತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ PST ಎಲ್ಲ ನಮ್ಮ ವೈದ್ಯ ಮಿತ್ರರು ಎಷ್ಟು ಕೃತಜ್ಞತೆಗಳು ಕಡಿಮೆನೇ. ಯಾಕಂದ್ರೆ ಇಲ್ಲಿ ನಾವು ಅಲ್ಲಿ ತನಕ ಹೋಗ್ಬೇಕಾದ್ರೆ ಕಂಪ್ಲೀಟ್ ಪೊಲೀಸ್ ಪ್ರೊಟೆಕ್ಷನಲ್ಲೇ ಹೋಗಿದ್ವಿ. ನಾವು ಇನ್ನೂವರೆಗೂ ನಾನು ಫ್ಯಾಕ್ಟ್ ಹೇಳ್ತೀನಿ, ಇಷ್ಟೆಲ್ಲ ಜನ ಸೇರಿ ನಾವೊಂದು ಏನು ಅಪ್ರೋಚ್ ಆಗ್ಬೇಕಂದಾಗ ಅದಕ್ಕೊಂದು ಪ್ರೋಟೋಕಾಲ್ ಇರುತ್ತೆ, ಪರ್ಮಿಷನ್ಗಳು, ಮೇಲಾಧಿಕಾರಿಗಳ ಪರ್ಮಿಷನ್. ಆದರೂ ಕೂಡ ನಾವು ವೈದ್ಯರಾಗಿರೋದ್ರಿಂದ ಅವರು ಮಾನವೀಯತೆಯ ದೃಷ್ಟಿಯಿಂದ ನಮ್ಮೆಲ್ಲರನ್ನೂ ಇವತ್ತು ಕರೆಸಿ ಒಂದು ಮೀಡಿಯಾದಲ್ಲಿ ಕೂಡಿಸಿ ಮಾತಾಡಿಸಿದ್ದಾರೆ. ಅವರಿಗೆ ಎಷ್ಟು ಕೃತಜ್ಞತೆಗಳು ಕಡಿಮೆನೇ. ಅಜಿತ್ ಕುಮಾರ್ ಸರ್ಗೆ ಮುಂದುವರಿಸ್ತಾರೆ. ಬನ್ನಿ ಸರ್. ಬೆಳಗಿನಿಂದ ನಮ್ಮ ಈ ಒಂದು ವೈದ್ಯರ ಕರೆಗೆ ಹೋಗೊಟ್ಟು ವೈದ್ಯರ ಕಷ್ಟಗಳಿಗೆ ಸ್ಪಂದಿಸಿದಂತಹ ನಮ್ಮ ಯಶವಂತಪುರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂಥ ಶ್ರೀ ಅಜಯ್ ಸಾರಥಿ ಅವರಿಗೆ ಎಲ್ಲ ವೈದ್ಯ ಬಂಧುಗಳ ಪರವಾಗಿ ಅದೇ ರೀತಿ ನಮ್ಮ ಪವರ್ ಟಿವಿಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಕೇಶ್ ಶೆಟ್ಟಿ ಅವರು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಕಷ್ಟಗಳಿಗೆ ಅಥವಾ ನಮಗೇನು ಮಸಿ ಬೆಳೀಲಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನು ಮುಂದೆ ನಕಲಿ ವೈದ್ಯರನ್ನ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನೀಮಾ ಜೊತೆಗೆ ನಮ್ಮ ಪವರ್ ಟಿವಿ ಕೂಡ ಜೊತೆಯಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ನೈತಿಕವಾದಂಥ ಬೆಂಬಲವನ್ನ ನಮ್ಮ ಆಯುಷ್ ಡಾಕ್ಟರ್ಗಳಿಗೆ ಕೊಡ್ತೀವಿ ಅಂತ ಹೇಳಿ ಕೂಡ ಒಂದು ಸಹಾಯ ಹಸ್ತವನ್ನ ಮತ್ತು ನೆರವಿನ ಹಸ್ತವನ್ನು ಚಾಚಿದ್ದಾರೆ. ಅವರಿಗೂ ಕೂಡ ಎಲ್ಲ ವೈದ್ಯ ಬಂಧುಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಮತ್ತೆ ತಮ್ಮೆಲ್ಲರ ಪ್ರಾಕ್ಟೀಸ್ ಮಧ್ಯೆ, ಬಿಡುವಿಲ್ಲದ ಪ್ರಾಕ್ಟೀಸ್ ಮಧ್ಯೆ ತಾವೆಲ್ಲರೂ ಕೂಡ ಯಾರೋ ಒಬ್ಬ ವೈದ್ಯನಿಗೆ ಕಷ್ಟ ಬಂದರೂ ಕೂಡ ನಾವೆಲ್ಲ ನಿನ್ನ ಜೊತೆಗಿದ್ದೀವಿ ಅಂತ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸಕ್ಕೆ ಬಂದಿರತಕ್ಕಂಥ ಎಲ್ಲ ವೈದ್ಯ ಬಂಧುಗಳಿಗೆ ನಮ್ಮ ರಾಜ್ಯ ಘಟಕದ ಪರವಾಗಿ ಮತ್ತೆ ಬೆಂಗಳೂರು ಘಟಕದ ಪರವಾಗಿ ಅನಂತ ಧನ್ಯವಾದಗಳು. ಇದಾದ ನಂತರ ನಾವು ಆಯುಷ್ ಟಿವಿನಲ್ಲಿ ಭೇಟಿ ಆಗ್ತಕ್ಕಂಥ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿ ಬರಬೇಕು. ಇಂದಿನ ಯಶಸ್ಸಿಗೆ ಕಾರಣೀಭೂತರಾದಂಥ ನಮ್ಮ ಸಾರಥಿ ಅವರು ನಮಗೆ ಕೂಡ ಸಾರಥಿಯಾಗಿ ಭಗವದ್ಗೀತೆ ಶ್ರೀಕೃಷ್ಣ ಸಾರಥಿಯಾಗಿದ್ದ ಆ ರೀತಿ ನಮಗೆ ಸಾರಥಿಯಾಗಿ ನಮ್ಮ ಯಶಸ್ಸಿಗೆ ಒಂದು ರೂವಾರಿ ಆಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು.